ನಮಸ್ಕಾರ. ಪ್ರಜಾವಾಣಿ ಪತ್ರಿಕೆಯು ಕಳೆದ 3 ವರ್ಷಗಳಿಂದ ಸಿನಿ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದೆ. ನಾನು ಕಳೆದ ವರ್ಷ ಅಂತ ಅನಂತನಾಗ್ ಅವರಿಗೆ ಜೀವನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಈ ಸಾರಿ 2025 ವರ್ಷದಲ್ಲಿ ಹಣೆಯ ರಾಜ ಅವ್ರಿಗೆ ತಿಳಿದಿರೋದು ಹಣೆಯ ರಾಜ ಅವರಿಗೆ ಅವರ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದಲ್ಲಿ ಅವರಿಗೆ ಈ ವರ್ಷ ಪ್ರಜಾವಾಣಿ ಪತ್ರಿಕೆಯು ಸಿನಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಅವರಿಗೆ ನನ್ನ ವತಿಯಿಂದ, ನಮ್ಮ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಬಹುಶಃ ನನ್ನಷ್ಟೇ ವಯಸ್ಸಾಗಿರ್ಬೇಕು ಅನ್ನೋ ಕಾಣಿಸುತ್ತೆ. ಕಡಿಮೆನಾ? ಸ್ವಲ್ಪ ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಅನೇಕ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ನಾನು ವಿದ್ಯಾರ್ಥಿಯಾಗಿದ್ದಾಗ ಮತ್ತೆ ಲಾಯರ್ ಆಗಿದ್ದಾಗ ಬಹಳ ಸಿನಿಮಾಗಳು ನೋಡ್ತಾ ಇದ್ದೆ. ಕನ್ನಡ ಸಿನಿಮಾಗಳು, ರಾಜ್ಕುಮಾರ್ ಅವ್ರ ಸಿನಿಮಾಗಳು ನೋಡ್ತಾ ಇದ್ದೆ, ಶ್ರೀನಾಥ್ ಅವ್ರ ಸಿನಿಮಾಗಳನ್ನು ಕೂಡ ನೋಡ್ತಾ ಇದ್ದೆ. ಬಹಳ ಆ ಕಾಲದಲ್ಲಿ ಹೆಚ್ಚಾಗಿ ಯಾರು ಒಬ್ಬ ತುಮಕೂರವರಿದ್ದರಲ್ಲ, ಸತ್ತೋಗಿದ್ದ ನಾಯಕಿ ಕಲ್ಪನಾ ಮೇಡಮ್, ಮಂಜುಳಾ ಜೊತೆಯಲ್ಲಿ ಜಾಸ್ತಿ ಸಿನಿಮಾ ನೋಡಿದ್ದೀನಿ. ಹಾಗಾಗಿ ಹೆಚ್ಚು ಸಿನಿಮಾಗಳು ಪ್ರೇಮ ಕಥೆಯಲ್ಲೇ ಮಾಡ್ತಾ ಇದ್ದರು ಹೆಚ್ಚಾಗಿ. ಹಾಗಾಗಿ ಪ್ರಣಯ ರಾಜ ಅಂತೇಳಿ ಇವರಿಗೆ ಬಿರುದನ್ನ ಕೊಡ್ತಕ್ಕಂಥ ಪ್ರಯತ್ನ ನಡೆದಿದೆ ಕನ್ನಡ ಸಿನಿಮಾದಲ್ಲಿ. ನಾನು ಕೂಡ ಅನೇಕ ಸಿನಿಮಾಗಳು ನೋಡಿದ್ದೇನೆ. ಬಹಳ ಉತ್ತಮವಾಗಿ ನಟನೆ ಮಾಡ್ತಾ ಇದ್ರು. ಇಡೀ ಜೀವನದಲ್ಲಿ ಕಲಾವಿದರಾಗೇನೆ ಸೇವೆಯನ್ನ ಮಾಡಿದ್ದಾರೆ. ಒಮ್ಮೆ MLC ಆಗಿದ್ರೆ ಅಲ್ವಾ, ಒಮ್ಮೆ MLC ಮೆಂಬರ್ ಆಫ್ ಲಿಸ್ಟೆನಿಂಗ್ ಕೌನ್ಸಿಲ್, ಅದನ್ನು ಕೂಡ ಆಗಿ 6 ವರ್ಷಗಳ ಕಾಲ ಶಾಸಕರ ವೃತ್ತಿಯನ್ನು ಕೂಡ ಮಾಡಿದ್ದಾರೆ. ಜನಪರವಾದಂಥ ಧೋರಣೆಯನ್ನು ತಾಳ್ಕೊಂಡು ಜನರಿಗೆ ಸಹಾಯ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥವರಿಗೆ ಸಿಕ್ಕಿರ್ತಕ್ಕಂಥದ್ದು ಪ್ರಜಾವಾಣಿ ಪತ್ರಿಕೆ ಸಿನಿ ಜೀವಮಾನದ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ನಾನು ಪ್ರಜಾವಾಣಿ ಪತ್ರಿಕೆಯವರಿಗೆ, ಆ ಬಳಗದವರಿಗೆ ಮತ್ತೆ ಶ್ರೀನಾಥ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಆಯಸ್ಸು ಇನ್ನೂ ಜಾಸ್ತಿ ಕೊಡಲಿ, 3 ವರ್ಷಕ್ಕಿಂತ ಜಾಸ್ತಿ ಬಾಳಿ. ಈ ಸಿನಿಮಾದಲ್ಲಿ ಮಾಡೋಕ್ಕಾಗಲ್ಲ, ಮಾಡ್ಬೋದಾ? ಮಾಡ್ತಾ ಇದ್ದೀರಾ? ಬಹಳ ಒಳ್ಳೆ ಕೆಲಸ.
ಯಾಕೆಂದ್ರೆ ಒಂದ್ಸಾರಿ ಸಿನಿಮಾ ರಂಗಕ್ಕೆ ಬಂದ್ಮೇಲೆ ಬಿಡಕ್ಕಾಗೋದಿಲ್ಲ. ಎಲ್ಲಿವರೆಗೂ ಶಕ್ತಿ ಇದೆ ಅಲ್ಲಿವರೆಗೂ ಮಾಡ್ತಾ ಇದೆ. ಕನ್ನಡಿಗರನ್ನ ರಂಜಿಸ್ತಾ ಇದೆ. ಕನ್ನಡಿಗರು ನೋಡಿ ಸಂತೋಷ ಪಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿದ ಮಾತುಗಳನ್ನ ಮತ್ತೆ ಈ ಪ್ರಶಸ್ತಿ ಸಿಕ್ಕಿದೆಯಲ್ಲ, ಇದು ಈ ಜೀವಮಾನದ ಸಾಧನೆಗೋಸ್ಕರ ಸಿಕ್ಕಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಕನ್ನಡದ ಕಪ್ಪನ್ನು ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸರ್, ಒಂದು ಪ್ರಶ್ನೆ. ಯಾವುದೇ ಕ್ಷೇತ್ರ ಅಂತ ನೋಡೋದಾದ್ರೆ ಒಂದು ಜೀವಮಾನ ಸಾಧನೆ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ಮಾನದಂಡ ಇರುತ್ತೆ ಸರ್. ರಾಜಕೀಯ ಕ್ಷೇತ್ರದಲ್ಲಿ ನೋಡೋದಾದ್ರೆ